ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವಾಗ ನಾನು ಈ ಟೇಪ್ನ ಬಗ್ಗೆ ನಮ್ಮ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಟೈಲರಿಂಗ್ ಕಲಿಯುವವರಿಗೆ ಆಲ್ಮೋಸ್ಟ್ ಈ ಟೇಪ್ ಯೂಸ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ಯೂಸ್ ಬೇಕೇ ಬೇಕು ಈ ಟೇಪ್. ಹಾಗಾಗಿ ಇದರ ಬಗ್ಗೆ ಚಿಕ್ಕದಾದ ಒಂದು ಮಾಹಿತಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಏನಂತ ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಇಂಚಸ್. ಇದು ಮೇನ್ ಬೇಕಾಗಿರೋದು ಇಂಚಸ್ ಟೈಲರಿಂಗ್ ಕಲಿಯುವವರಿಗೆ. ಆಮೇಲೆ ಇಲ್ಲಿ ಬರೋದು, ಇಲ್ಲಿ ನೋಡಿ ಬ್ಯಾಕಲ್ಲಿ ಇರೋದೇನಂತ ಹೇಳಿದರೆ ಇದು ಕೂಡ ಇಂಚಸ್ಸೇ ಮೇಲಿರೋದು. ಇಲ್ಲಿ ನೋಡಿ, ಡೌಟ್ ಇದ್ದರೆ ಇಲ್ಲಿ ನೋಡಿ, ಇದು ಕೂಡ ಮೇಲಿರೋದು ಇಂಚಸ್ಸೇನೆ, ಕೆಳಗಿರೋದು ಸೆಂಟಿಮೀಟರ್. ಈಗ ಫಸ್ಟ್ ಇಂಚಸ್ನ ಮಾಹಿತಿ ನಾನು ಹೇಳ್ಕೊಡ್ತೀನಿ. ಇದು ಫುಲ್ಲು ಕಾಣಿಸ್ತಾ ಇಲ್ಲ, ಹಾಗಾಗಿ ನಾನು ಇಲ್ಲಿಂದ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಇಷ್ಟು ಇಂಚಸ್. ಇದು ಫುಲ್ ಕಟ್ಟಿದರೆ 1 ಇಂಚ್ ಅಂತ ಅರ್ಥ. ಇಲ್ಲಿ ನೋಡಿ, ಇದು 1 2 3, ಇಲ್ಲಿ ನೋಡಿ 1/4 ಇಂಚಸ್ ಸ್ವಲ್ಪ ಉದ್ದ ಇದೆ ಕಡ್ಡಿ. ಇಲ್ಲೊಂದು ಸ್ವಲ್ಪ ಮುಂದಿದೆ ನೋಡಿ, ಇದು 1/2 ಇಂಚ್. ಇದು 1/4ಕ್ಕಿಂತ ಸ್ವಲ್ಪ ಉದ್ದ ಇದೆ, 3/4 ಇಂಚು ಮತ್ತು 1 ಇಂಚು. ನಿಮ್ಗೆ ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಟೈಲರಿಂಗ್ ಟೇಪಲ್ಲಿ 1 ಇಂಚು, 1/4 ಇಂಚು, 1/2 ಇಂಚು, 3/4 ಇಂಚು ಮತ್ತು ಫುಲ್ 1 ಇಂಚ್ ಎಷ್ಟಿರುತ್ತೆ ಅಂತ ಗೊತ್ತಿದ್ರೆ ಸಾಕು. ಏನು ಪ್ರಾಬ್ಲಮ್ ಇಲ್ಲ, ಇಷ್ಟು ಗೊತ್ತಿದ್ರೆ ಸಾಕು. 1/2 ಇಂಚು, 3/4 ಇಂಚು, 1 ಇಂಚು, 1/4 ಇಂಚು, 1.5, 1/3, 2, 2/4, 2.5, 2.3, 3. ಹಿಂದ್ಗಡೆ ಏನಂತ ಹೇಳಿದರೆ ಸೆಂಟಿಮೀಟರ್. ಇದು ಇಂಚಸ್ ಮೇಲಿರೋದು ಮತ್ತು ಇಲ್ಲಿರೋದು ಸೆಂಟಿಮೀಟರು. ಇಲ್ಲಿ ನೋಡಿ, ಇಂಚಸ್ ಮೇಲಿರೋದು ಸೆಂಟಿಮೀಟರು. ಇದು ಯಾವ ರೀತಿ ಅಂತ ಹೇಳಿದರೆ, ಇದು 1 ಸೆಂಟಿಮೀಟರ್, 1.5 ಸೆಂಟಿಮೀಟರ್, 2 ಸೆಂಟಿಮೀಟರ್, 2.5 ಸೆಂಟಿಮೀಟರ್, 3 ಸೆಂಟಿಮೀಟರ್, 3.5 ಸೆಂಟಿಮೀಟರ್, 4 ಸೆಂಟಿಮೀಟರ್, ಈ ರೀತಿಯಾಗಿ ಇದೆ. ನಂತರ ಸೆಂಟಿಮೀಟ್ರ್ 100 ಸೆಂಟಿಮೀಟರ್ಗೆ 1 ಮೀಟ್ರ್ ಆಗುತ್ತೆ. 100 ಸೆಂಟಿಮೀಟ್ರಲ್ಲಿದೆ, ಇಲ್ಲಿ ನೋಡಿ, ಇಲ್ಲಿಗೆ 1 ಮೀಟ್ರ್ ಆಗುತ್ತೆ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿದ್ರೆ ಸಾಕು ಟೈಲರಿಂಗಲ್ಲಿ.